ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅನ್ನೋ ವರ್ಡ್ ಕೇಳಿದ್ರೆ ಎಲ್ಲರೂ LIC ಅಂತ ತಿಳ್ಕೊಂತಾರೆ. ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ಶೂರೆನ್ಸ್ ಅಂದ್ರೆ ಏನು, ಇನ್ಶೂರೆನ್ಸ್ ಯಾಕೆ ತುಂಬಾ ಇಂಪಾರ್ಟೆಂಟ್, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂಡ್ ನಾವು ಒಂದು ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ. ಸೊ ನನ್ನ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದೊಂದು ಯೂಸ್ಫುಲ್ ಇರತಕ್ಕಂಥ ಒಂದು ವಿಡಿಯೋಸ್ನ ನಿಮಗೆ ಮೊದಲಿಗೆ ತಲುಪುತ್ತೆ. ಸೊ ಏನು ಇನ್ಶೂರೆನ್ಸ್ ಅಂದ್ರೆ ಏನು ಅಂತಂದ್ರೆ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇನ್ಶೂರೆನ್ಸ್ ಅನ್ನೋದು ಪ್ರೊಟೆಕ್ಷನ್ ಅಂತ ಕರಿತೀವಿ. ಏನ್ ಪ್ರೊಟೆಕ್ಟ್ ಮಾಡುತ್ತೆ, ನಮ್ಮಲ್ಲಿ ಸೇವ್ ಮಾಡಿರ್ತಕ್ಕಂಥ ಒಂದು ಸೇವಿಂಗ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಹೆಲ್ತ್ ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಗೆ ಹೇಳ್ಬಿಟ್ಟು ಬರೋದಿಲ್ಲ, ಇದು ಅನ್ಪ್ರಿಡಿಕ್ಟೇಬಲ್. ಸೊ ಅದೇ ತರನೇ ಯಾಕೆ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಫ್ರೆಂಡ್ ಒಬ್ರಿದ್ರು, ಒಂದು 1 year ಬೇಕು ಒಂದು ಒಳ್ಳೆ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಸಜೆಸ್ಟ್ ಮಾಡ್ತೀನಿ, ಹೆಲ್ತ್ ಇನ್ಶೂರೆನ್ಸ್ ತಗೊಳಕ್ ಹೇಳಿದ್ದೆ. ಅವರು ಇಲ್ಲ ನೋಡೋಣ, ಒಂಚೂರು ಕಮಿಟ್ಮೆಂಟ್ ಇದೆ, ಕಾರ್ ತಗೊಂಡಿದ್ವಿ, ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ತಗೊಂಡಿದೀನಿ, ಸೊ ಈಗ ತಗೊಳಕ್ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಇಯರ್ ಏನಾಯ್ತು ಅಂತಂದ್ರೆ ಅವರ ಒಂದು ಫ್ಯಾಮಿಲಿಯಲ್ಲಿ ಒಂದು ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ ಬಂತು. ಅವರ ಫ್ಯಾಮಿಲಿ ಮೆಂಬರ್ ಎಲ್ಲ ಒಬ್ಬರಿಗೆ ಒಂದು 5 to 7 lakhs rupees ವಿತಿನ್ ವೀಕ್ ಅಲ್ಲಿ ಬಿಲ್ ಆಯ್ತು. ಸೊ ಈಗ ಅವ್ರು ಏನ್ ಮಾಡ್ತಿದ್ದಾರೆ, ಕಾಲ್ ಮಾಡಿ ನನಗೆ ಈಗ ಏನಾದ್ರು ಪಾಸಿಬಿಲಿಟಿ ಇದೆಯಾ ಆ ಒಂದು ಇನ್ಶೂರೆನ್ಸ್ ನ ಮಾಡಿಸಿ ಆ 5-7 lakhs rupees ನಾವು ತಗೋಬೋದಾ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಯಾಕೆ ಒಂದು ಇನ್ಶೂರೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ನಾನು ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳಿದ್ದೀನಿ, ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಅದೇ ತರ ಇನ್ಶೂರೆನ್ಸ್ ಅಲ್ಲಿ ಬರೀ ಇನ್ಶೂರೆನ್ಸ್ ಅನ್ನೋದು ಇನ್ಶೂರೆನ್ಸ್ ವರ್ಡೇ ಅಲ್ಲ, ಅದರಲ್ಲೂ ಟೈಪ್ಸ್ ಇದೆ. ಫಸ್ಟ್ ಬಂದ್ಬಿಟ್ಟು ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ, ಅಂಡ್ ಸೆಕೆಂಡ್ ಒನ್ ಹೆಲ್ತ್ ಇನ್ಶೂರೆನ್ಸ್, ಥರ್ಡ್ ಒನ್ ಜನರಲ್ ಇನ್ಶೂರೆನ್ಸ್. ಇದು ಪ್ರತಿಯೊಂದು ಟೈಪ್ಸ್ ಅಲ್ಲಿ ಒಂದು ಡಿಫ್ರೆಂಟ್ ಇದೆ. ಯಾವ ತರ ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಅಂದ್ರೆ ನಮ್ಮ ಒಂದು ಫ್ಯಾಮಿಲಿನ ಸೆಕ್ಯೂರ್ ಮಾಡುತ್ತೆ. ನಾವು ಇಲ್ದಿರ್ತಕ್ಕಂಥ ಒಂದು ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಪ್ರಾಬ್ಲಮ್ ಇಲ್ಲದೆ ಪ್ರೊಟೆಕ್ಟ್ ಮಾಡುತ್ತೆ, ಇನ್ ಕೇಸ್ ನಮ್ಮ ಹತ್ರ ಒಂದು ಲೈಫ್ ಇನ್ಶೂರೆನ್ಸ್ ಇದೆ ಅಂತಂದ್ರೆ. ಅದೇ ತರ ಹೆಲ್ತ್ ಇನ್ಶೂರೆನ್ಸ್ ಅಂತಂದ್ರೆ ಒಂದು ಹಾಸ್ಪಿಟಲ್ ಬಿಲ್ ಆಗಿರ್ಬೋದು, 50,000 ಆಗಿರ್ಬೋದು ಅಥವಾ 50 ಲಕ್ಷ ಆಗಿರ್ಬೋದು, ನಮ್ಮ ಒಂದು ಸೇವಿಂಗ್ಸ್ ನ ಅಥವಾ ನಮ್ಮ ಹತ್ರ ಒಂದು ಸೇವಿಂಗ್ಸ್ ಇಲ್ಲ ಅಂತಂದ್ರೂ ಹಾಸ್ಪಿಟಲ್ ಬಿಲ್ ಆದಾಗ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಮಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಆ ಒಂದು ಹಾಸ್ಪಿಟಲ್ ಬಿಲ್ ಮೂಲಕ ಆಗಿರ್ಬೋದು, ಮೆಡಿಕಲ್ ಬಿಲ್ ಮೂಲಕ ಆಗಿರ್ಬೋದು ನಮಗೆ ಹೆಲ್ಪ್ ಮಾಡುತ್ತೆ. ಅದೇ ತರ ಜನರಲ್ ಇನ್ಶೂರೆನ್ಸ್ ಅಂತಂದ್ರೆ ಇಲ್ಲಿ ಮೋಟಾರ್ ಇನ್ಶೂರೆನ್ಸ್ ಬರುತ್ತೆ, ಬೈಕ್ ಅಂಡ್ ಕಾರ್ ಇನ್ಶೂರೆನ್ಸ್ ಬರುತ್ತೆ, ಅಥವಾ ಪ್ರಾಪರ್ಟಿ ಇನ್ಶೂರೆನ್ಸ್ ಬರುತ್ತೆ. ಇಲ್ಲಿ ಅಸೆಟ್ಗೆ ನಾವು ಇನ್ಶೂರೆನ್ಸ್ ನ ಮಾಡ್ತೀವಿ, ಏನಾದ್ರೂ ಪ್ರಾಬ್ಲಮ್ ಆದಾಗ ಪ್ರೊಟೆಕ್ಷನ್ ಕೊಡೋದಕ್ಕೆ. ಸೊ ಎಷ್ಟು ಟೈಪ್ಸ್ ಇದೆ, ಯಾವ ತರ ಏನು ಅಂತ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಡಿಫ್ರೆನ್ಸ್ ಏನು, ಇನ್ಶೂರೆನ್ಸ್ಗೆ, ಸೇವಿಂಗ್ಸ್ಗೆ, ಇನ್ವೆಸ್ಟ್ಮೆಂಟ್ಗೆ ಡಿಫ್ರೆನ್ಸ್ ಏನಂತ ನೋಡ್ತಾ ಹೋದ್ರೆ, ಇನ್ಶೂರೆನ್ಸ್ ಅನ್ನೋದು ಆಗ್ಲೇ ಹೇಳಿದೆ ಪ್ರೊಟೆಕ್ಷನ್ ಕೊಡುತ್ತೆ, ಸೇವಿಂಗ್ಸ್ ಅನ್ನೋದು ಫ್ಯೂಚರ್ಗೋಸ್ಕರ ನಾವು ಎತ್ತಿಡ್ತೀವಿ, ಅಂಡ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅಂತಂದ್ರೆ ನಾವು ಒಂದು ಅಮೌಂಟ್ ಹಾಕಿರ್ತೀವಿ, ಅದ್ರ ಜೊತೆಗೆ ಗ್ರೋತ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇನ್ಶೂರೆನ್ಸ್ಗೂ, ಸೇವಿಂಗ್ಸ್ಗೂ ಅಂಡ್ ಇನ್ವೆಸ್ಟ್ಮೆಂಟ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ, ಅದರದ್ದೇ ಆದಂತಹ ಒಂದು ರೋಲ್ ಪ್ಲೇ ಮಾಡುತ್ತೆ. ಇಲ್ಲಿ ಮತ್ತೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ, ನಾವು ಒಂದು ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ನಾವು ಟ್ಯಾಕ್ಸ್ ನ ಸೇವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ತಗೋತೀವಿ, ಬೇರೆ ಏನೋ ಅಬ್ಸರ್ವ್ ಮಾಡೋದಿಲ್ಲ. ಇನ್ನೊಂದು, ನಾವು ಇನ್ಶೂರೆನ್ಸ್ ತಗೋಬೇಕಾದ್ರೆ ನೆಕ್ಸ್ಟ್ ಟೈಮ್ ನೋಡೋಣ, ನಿಧಾನಕ್ಕೆ ತಗೊಳ್ಳೋಣ, ಇದೊಂದು ಮಿಸ್ಟೇಕ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಅನ್ನೋದು ಏನಾಗುತ್ತೆ ಅಂತಂದ್ರೆ 2 years ಆಗುತ್ತೆ, 3 years ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾವು ನಮ್ಮ ಹತ್ರ ಇನ್ಶೂರೆನ್ಸ್ ಇದೆ, ನಾವು ತಗೊಂಡಿದೀವಿ, ಎಲ್ಲ ಪ್ರೊಸೆಸ್ ಎಲ್ಲ ಮುಗೀತು ಅಂತ ಇಟ್ಕೊಳ್ಳೋಣ. ನಾವು ಇನ್ಶೂರೆನ್ಸ್ ಏನು, ನಾವು ಯಾವ ಇನ್ಶೂರೆನ್ಸ್ ತಗೊಂಡಿದೀವಿ, ಅದರಲ್ಲಿ ಏನೆಲ್ಲ ಕವರೇಜಸ್ ಇದೆ, ಏನು ಹೇಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ನೋಡೋದಿಲ್ಲ. ಇದು ನಾವು ಮಾಡಿರ್ತಕ್ಕಂಥ ಒಂದು ಮಿಸ್ಟೇಕ್ಸ್ ಈ ಮಿಸ್ಟೇಕ್ಸ್ ನಾವು ಅವಾಯ್ಡ್ ಮಾಡಿದ್ರೆ ಒಂದು ಬೆಸ್ಟ್ ಇನ್ಶೂರೆನ್ಸ್ ನಾವು ತಗೋಬಹುದು. ಇಲ್ಲಿ ನಾನು ನಿಮ್ಗೆ ವಿಡಿಯೋದಲ್ಲಿ ಏನೆಲ್ಲ ಹೇಳಿದೀನಿ ಅಂತಂದ್ರೆ, ಒಂದು ಇನ್ಶೂರೆನ್ಸ್ ಅಂದ್ರೆ ಏನು, ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ, ಅಂಡ್ ಟೈಪ್ಸ್ ಆಫ್ ಇನ್ಶೂರೆನ್ಸ್, ಅಂಡ್ ಇನ್ಶೂರೆನ್ಸ್ ಅಂದ್ರೆ ಏನು, ಸೇವಿಂಗ್ಸ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು. ಇನ್ಶೂರೆನ್ಸ್ಗೂ, ಸೇವಿಂಗ್ಸ್ಗೂ, ಇನ್ವೆಸ್ಟ್ಮೆಂಟ್ಗೂ ಯಾವುದೇ ಕಾರಣಕ್ಕೂ ಲಿಂಕ್ ಇಲ್ಲ. ಅಂಡ್ ಒಂದು ಇನ್ಶೂರೆನ್ಸ್ ತಗೋಬೇಕಂತಂದ್ರೆ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ ಅಂಡ್ ಏನೆಲ್ಲ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಬೇಕು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಂಡ್ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದರಲ್ಲಿ ಯಾವ ತರ ಇದೆ, ಹೇಗೆ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ವಿಡಿಯೋ ಮಾಡಾಕ್ತೀನಿ. ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಿ ಅಂಡ್ ಪಾರ್ಟ್ 2 ಗೋಸ್ಕರ ವೇಟ್ ಮಾಡಿ. ಆಸ್ ಸೂನ್ ಆಸ್ ಪಾಸಿಬಲ್ ನಾನು ನಿಮ್ಗೆ ಇದನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.